ಅಯ್ಯೋ ಸಾರಿ ರಾಮ್, ನೀನ್ ಬಂದಿದ್ ನೋಡ್ಲಿಲ್ಲ. ಗೊತ್ತಾಗ್ಲಿಲ್ವಾ? ಇಷ್ಟು ಶುದ್ಧ ಆಗಿದ್ದೀನಿ, ಕಣ್ಕಣಲ್ವಾ? ಏನದು ಎಷ್ಟು ಸೀನ್ ಬರ್ತಾ ಇದೆ? ಮತ್ತೇನ್ ಪ್ರೇಮ, ಧೂಳಿರೋ ಬಟ್ಟೆ ತಗೊಂಡು ಹಿಂಗ್ ಕೊಡುದ್ರೆ ಸೀನ್ ಬರ್ದೆ, ಇನ್ನೇನ್ ಬರುತ್ತೆ? ನಿಂಗೆ ಬುದ್ಧಿದ್ಯಾ? ಅಲ್ಲ ಪ್ರೇಮ, ಯಾರಾದ್ರೂ ಮನೇಲಿ ಬಟ್ಟೆ ಕೊಡೋಗ್ತಾರ? ಅದ್ರಲ್ಲೂ ಮುಖಕ್ಕೆ ಧೂಳು ಹೊಡೆದ್ರೆ ತಪ್ಪಾಯ್ತು ರಾಮ್. ಟೇಬಲ್ ಮೇಲೆ ಎಷ್ಟೊಂದು ಧೂಳಿತ್ತು ಗೊತ್ತಾ? ನೀನ್ ಬಂದಿದ್ದು ಗೊತ್ತಾಗ್ಲಿಲ್ಲ ನನ್ಗೆ. ಗೊತ್ತಿರ್ಲಿಲ್ವಂತೆ, ಇಡೀ ಮನೆ ಧೂಳೆಲ್ಲ ಸೇರಿಸಿ ನನ್ ಮುಖಕ್ಕೆ ಹಾಕ್ತಿದ್ಯಲ್ಲ. ಅಲ್ಲ, ನಾನೊಬ್ಬ ಡಾಕ್ಟ್ರು. ಡಾಕ್ಟರ್, ಅದು ಮೂಗು ಅಂತ ಇರುತ್ತಲ್ವಾ ರಾಮ್, ಅದು ಕಲರ್ಸಿ ಆಗುತ್ತೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಅಯ್ಯೋ ರಾಮ್, ನೀನ್ ಹಿಂಗೆ ಸೀನ್ತಾ ಇದ್ರೆ ನಮ್ಮ ಮತ್ತೆ ಬಂದು ನನ್ ಮಗಂಗ್ ಏನ್ ಮಾಡ್ಬಿಟ್ಲು ಇವಳು ಅನ್ನೋ ತರ ಮಾತಾಡ್ತಾರ್ ಕಣೋ. ನಿಮ್ ಮತ್ತೆ ನಿನ್ನ ಆಮೇಲೆ ನೋಡ್ಕೊಳ್ತಾರೆ. ಅದಕ್ಕೂ ಮುಂಚೆ ನಾನಿಗೊಂದು ಗತಿ ಕಾಣಿಸ್ತೀನಿ. ರಾಮ್ 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 ಸಾರಿ ಕಣೋ, ಇನ್ನೊಂದ್ಸತಿ ನಿಜವಾಗ್ಲೂ ಮಾಡಲ್ಲ ಆಯ್ತಾ? ಬೇಕಾದ್ರೆ ನಿನ್ ಕೋಪ ಇದ್ರೆ ಒಂದೆರಡು ಹೊಡೆದ್ ಬಿಡು, ಆದ್ರೆ ಈ ತರ ಸೀನ್ ಬೇಡ್ವೋ. ನೋಡು ನೋಡು, ತಪ್ಪಾಯ್ತು. ಪ್ರೇಮ, ಸಾಕ್ ನಿಲ್ಸು, ಸಾಕು. ನೀನ್ ಈ ತರ ಬಸ್ಕಿ ಹೊಡೆದ್ ನೋಡಿದ್ರೆ ಸೀನ್ ಕಮ್ಮಿ ಆಗೋದಿರ್ಲಿ, ನಗುಗೆ ಕೆಮ್ ಜಾಸ್ತಿ ಆಗುತ್ತೆ. ನೀನ್ ಒಂದ್ ನಿಮಿಷ ಇಲ್ಲೇ ಇರೋ, ನಾನು ಹೀಗೋಗಿ ಹಾಕ್ ಬರ್ತೀನಿ. ಅಯ್ಯೋ ಕ್ಷಮಿಸ್ಬಿಡು, ನಿಂಗೆ ಔಷಧಿ ತರೋ ಬರ್ದಲ್ಲಿ ನಂಗೆಲ್ಲ ಮರ್ತೋಯ್ತು. ಈಗ ಔಷಧಿ ತರ್ತೀನಿ, ನಿನ್ ಸೀನು ಮಂಗ ಮಾಯ ಆಗುತ್ತೆ. ಇರು ಬಂದೆ. ಸೀನ್ ಮಂಗಮಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವಳು ಮಂಗುದಿ ಮಾತ್ರ ಚೇಂಜ್ ಆಗಲ್ಲ. ಏಯ್ ಭರತ್, ಗಂಡ ಅನ್ಸ್ಕೊಂಡವ್ನ ತಲೆ ಕೆಟ್ರೆ ಏನಾಯ್ತದೆ ಅಂತ ಇವತ್ ನಿನಗ್ ತೋರ್ತೀನಿ ಕಣ್ಣ. ಕಾವ್ಯ, ನಾವ್ ಎಷ್ಟ್ ದಿನ ಆದ್ಮೇಲೆ ಸಿಕ್ಕಿದೀವಿ, ಯಾಕೆ ಇಲ್ಲಿ ಕೂತಿದ್ಯಾ? ಬಾ ಡ್ಯಾನ್ಸ್ ಮಾಡೋಣ. ಇಲ್ಲ ರಶ್ಮಿ, ನನಗ್ ಮೂಡಿಲ್ಲ, ನೀವ್ ಡ್ಯಾನ್ಸ್ ಮಾಡಿ ನಾನ್ ಕೂತಿರ್ತೀನಿ. ಕಾವ್ಯ, ಇವತ್ ರಾತ್ರಿ ನಮ್ದು, ನಾವೆಲ್ರೂ ಎಂಜಾಯ್ ಮಾಡ್ಬೇಕು, ಚಿಲ್ ಮಾಡು. ಇಲ್ಲ ಭರತ್, ನಾನ್ ಎಂಜಾಯ್ ಮಾಡ್ತಾ ಇದ್ದೀನಿ, ಆದ್ರೆ ಡ್ಯಾನ್ಸ್ ಬೇಡ ಪ್ಲೀಸ್ ಕಾವ್ಯ, ನನ್ಗೋಸ್ಕರ ಇಲ್ಲ ಅನ್ಬೇಡ, ಬಾ. ಒಂದ್ ನಿಮಿಷ ಬಂದೆ. ರಾಮ್, ಪ್ರೇಮ, ಇದೇನಿದು? ಪಾತ್ರೆ ಒಳಗಿರೋದು ಬಿಸಿನೀರು. ನನಗೆ ಗೊತ್ತೇ ಇಲ್ಲ. ಈ ಕೋತಿ, ಅದನ್ನ ಯಾಕೆ ತಂದೆ ಇಲ್ಲಿಗೆ? ಈ ತರ ಸೀನ್ ಬಂದಾಗ ಬಿಸಿ ನೀರಿಗೆ ಬಾಂಬ್ ಹಾಕೊಂಡ್ ಹಬೆ ತಗೊಂಡ್ರೆ ಶೀತ ಎಲ್ಲ ಹೋಗ್ಬಿಡುತ್ತೆ. ಶೀತನ? ಅದು ಶೀತ ಅಲ್ಲ, ನನಗೆ ಡಸ್ಟ್ ಅಲರ್ಜಿಗೆ ಸೀನ್ ಆಗಿದೆ. ಡಸ್ಟ್ ಅಲರ್ಜಿನೋ ಫಸ್ಟ್ ಅಲರ್ಜಿನೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಸೀನ್ಗೆ ಇದೇ ರಾಮಬಾಣ. ನೋಡು, ನನಗ್ ಯಾಕೋ ನಿಂಗ್ ಶೀತನೇ ಆಗಿದೆ ಅಂತ ಅನ್ನಿಸ್ತಿದೆ. ಇಲ್ಲಪ್ಪ, ನೋಡು ಈಗ ಸೀನ್ ನಿಂತೋಗಿದೆ, ಯಾವ ಸೀನು ಇಲ್ಲ. ಬೇಡ ಅನ್ಸುತ್ತೆ. ನೋಡು, ನಾನು ನಿನ್ಗೆ ಬಿಟ್ಟು ಹೋಗಿಲ್ಲ ಅಂತ ಸೀನ್ ಹೊರಗ್ ಬಂತು. ಸುಮ್ನೆ ನೆಲದ ಮೇಲೆ ಕುತ್ಕೋ. ನೆಲದ ಮೇಲ ಯಾಕೆ? ಹಬೆ ತಗೋಬೇಕನ್ನಲ್ಲ, ಅದಕ್ಕೆ. ಸುಮ್ನೆ ಮಕ್ಳ ತರ ಆಟ ಮಾಡ್ದೆ, ಕೂತ್ಕೋ. ಅಯ್ಯೋ, ಹಬೆ ಗಿಬೆ ಎಲ್ಲ ಯಾಕೆ ಪ್ರೇಮ? ನಾನೇ ಡಾಕ್ಟರ್ ತಾನೆ, ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಡಸ್ಟ್ ಅಲರ್ಜಿ ಅಲ್ವಾ, ಸ್ವಲ್ಪ ಹೊತ್ತು ಬಿಟ್ರೆ ಅದೇ ಕಡಿಮೆ ಆಗುತ್ತೆ. ನೋಡು,
ಹಾಸ್ಪಿಟ್ಲಲ್ಲಿ ನೀನು ದೊಡ್ಡ ಡಾಕ್ಟರ್ ಆಗಿರ್ಬೋದು, ಆದ್ರೆ ಮನೇಲಿ ನಾನೇ ಡಾಕ್ಟರ್. ನಾನು ಹೇಳ್ದಂಗ್ ಕೇಳ್ಬೇಕಷ್ಟೇ ನೀನು. ಕೂತ್ಕೋ. ಪ್ರೇಮ, ಕೂತ್ಕೋ ಅಂದ್ರೆ ಕೂತ್ಕೋಬೇಕಷ್ಟೇ. ಕೂತ್ಕೋ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ಆಕ್ಟಿಂಗ್ ಮಾಡ್ತೀಯ? ನೋಡಕ್ಕೆ 2 ಕಣ್ಣು ಸಾಲದು. ಮನೆಯವ್ರನ್ನೆಲ್ಲ ಬುಟ್ಟಿಗೆ ಹಾಕೊಂಡ್ಬಿಟ್ಟಿಯಲ್ಲೇ. ನೀನು ಪತಿವ್ರತೆ ಅಂತ ಎಲ್ರನ್ನ ನಂಬಿಸ್ಬೋದು, ಆದ್ರೆ ನೀನ್ ಎಷ್ಟು ದೊಡ್ಡ ಫ್ರಾಡ್ ಅನ್ನೋದು ನನಗ್ ಗೊತ್ತು. ಈ ಅಮಾಯಕಿ ಅನ್ನೋ ಮುಖವಾಡನ ಇನ್ನು ಎಷ್ಟು ದಿನ ಹಾಕೋತ್ಯ ಅಂತ ನಾನು ನೋಡೇ ಬಿಡ್ತೀನಿ. ನಾನು ನೀವು ಕಳ್ಸೋದಕ್ಕೆ ಪ್ರಯತ್ನ ಪಟ್ರು ರಾಮು, ಅವನ್ ಪ್ರೀತಿ, ಈ ಕುಟುಂಬದ ಮೇಲಿರೋ ವಿಶ್ವಾಸ ಈ ಮನೆಗೆ ಯಾವ ತೊಂದರೆ ಆಗೋದಕ್ಕೂ ಬಿಡಲ್ಲ ಅತ್ತೆ. ಅದೇ ಕಣೆ ನನ್ಗೂ ಅರ್ಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನನ್ ಮಗನಿಗೆ ಅದೇನ್ ಮಂತ್ರ ಹಾಕಿದ್ಯೋ ಏನೋ. ಮೊದ್ಲೆಲ್ಲ ಅವನು ನಾನು ಹೇಳೋ ಮಾತನ್ ಕೇಳೋನು, ಈಗ ನಿನ್ನ ಪರ ವಹಿಸ್ಕೊಂಡು ನನಗೆ ಎದುರಾಡ್ತಾನೆ. ಸ್ವಲ್ಪ ದಿನ ಅತ್ತೆ, ಎಲ್ಲ ಸರಿ ಹೋಗುತ್ತೆ. ಆ ಸ್ನೇಹ ಒಬ್ಳು ದೂರ ಇದ್ರೆ ಎಲ್ಲ ಸರಿ ಆಗುತ್ತೆ. ಅವಳು ಯಾಕೆ ದೂರ ಇರ್ಬೇಕು? ಅವಳು ಯಾಕೆ ದೂರ ಇರ್ಬೇಕು? ದೂರ ಇರ್ಬೇಕಾದವಳು ನೀನು. ಸ್ನೇಹನಲ್ಲಿ ಇಲ್ದೇ ಇರೋದು ನಿನ್ನಲ್ಲಿ ಏನೇ ಇದೆ? ಅಂದನ, ಚಂದನ, ಅವಳು ಎಜುಕೇಟೆಡ್, ನೀನು ಎಬ್ಬೆಟ್ಟು. ಅವಳು ದೊಡ್ಡ ಮನೆ ಹುಡುಗಿ, ನೀನು ಗತಿಗೆಟ್ಟವಳು. ಸ್ನೇಹ ಆಗಿರೋ ಅದೃಷ್ಟ ಯೋಗ್ಯತೆನಲ್ಲಿ ನಿನಗೆ ಅರ್ಧನೂ ಇಲ್ಲ. ನೀನು ಸ್ನೇಹ ಪ್ರೀತಿನ ಕಿತ್ಕೊಂಡು ಅವಳನ್ನ ಎದುರು ಹಾಕೊಂಡಿದ್ಯಾ. ಅವಳು ಮನ್ಸ್ ಮಾಡಿದ್ರೆ ಒಂದೇ ಕ್ಷಣದಲ್ಲಿ ರಾಮ್ನ ಜೈಲಿಗೆ ಕಳಿಸ್ಬೋದು. ಅತ್ತೆ, ಯೋಗ್ಯತೆ ಅಂದ್ರೆ ಡಿಗ್ರಿ ಅಲ್ಲ ಅತ್ತೆ, ಇನ್ನೊಬ್ರು ಸಂಸ್ಕಾರಕ್ಕೆ ಬೆಂಕಿ ಹಚ್ಚದೇ ಇರೋದು ಯೋಗ್ಯತೆ. ನನ್ ಗಂಡ ಯಾಕೆ ಜೈಲಿಗೆ ಹೋಗ್ಬೇಕು? ಯಾವ ತಪ್ಪು ಮಾಡದೇ ಇರೋನು ಯಾಕೆ ಜೈಲಿಗೆ ಹೋಗ್ಬೇಕು? ನಿನ್ನ ವಿಷಯದಲ್ಲಿ ಅವನೇನಾದ್ರೂ ತಪ್ಪು ಮಾಡಿದಾನೇನೆ, ಆದ್ರೂ ಅದಕ್ಕೆ ಅವ್ನು ಶಿಕ್ಷೆ ಅನುಭವಿಸ್ತಾ ಇಲ್ವಾ? ಸ್ನೇಹ ವಿಷಯದಲ್ಲಿ ಅವನು ತಪ್ಪು ಮಾಡಿದನೋ ಇಲ್ವೋ ಅನ್ನೋದು ಕೋರ್ಟ್ ಅಲ್ಲಿ ನಿರ್ಧಾರ ಆಗತ್ತೆ. ಸ್ನೇಹ ಡಾಕ್ಟ್ರು ಕಣೆ, ಅವಳು ಮನ್ಸ್ ಮಾಡಿದ್ರೆ ರಾಮ್ ಕೆರಿಯರ್ನೇ ನಾಶ ಮಾಡ್ಬೋದು. ನನ್ ಮಗ ಹಾಳಾಗೋದು ಬೇಕೇನೆ ನಿನ್ಗೆ? ಒಂದು ವೇಳೆ ಅವನಿಗೆ ಸ್ವಲ್ಪ ತೊಂದರೆ ಆದ್ರೂ ಅದಕ್ಕೆ ಕಾರಣ ನೀನೇ ಆಗಿರ್. ನಾನವ್ರನ್ನ ಪ್ರೀತಿಸ್ತೀನಿ ಅತ್ತೆ. ಪ್ರೀತಿ ಪ್ರೀತಿ ಸಾಲ್ದು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ ಆಗ್ಬೇಕು. ಹಾಗೇನಾದ್ರೂ ರಾಮಗ್ ಒಳ್ಳೇದಾಗ್ಬೇಕು ಅಂತ ನಿನ್ ಮನ್ಸಲ್ಲಿದ್ರೆ ಇವಾಗ್ಲೇ ಹೋಗಿ ಅಕ್ಕನ ಹತ್ರ ನಿನ್ ಸುಳ್ಳುಗಳನ್ನೆಲ್ಲ ಒಪ್ಕೋ. ಸತ್ಯ ಹೇಳಿ ಮನೆಯಿಂದ ಆಚೆ ಹೋಗು. ಇಲ್ಲ ಅಂದ್ರೆ ರಾಮ್ ಬಾಳಲ್ಲಿ ನೀನೆ ಕಂಟಕ ಆಗ್ಬಿಡ್ತೀಯ, ನೆನ್ಪಲ್ಲಿರ್ಲಿ. ಆಯ್ತು ಬೇಗ್ರೆ, ನೀವ್ ಹೇಳ್ದಂಗೆ ಆಗ್ಲಿ. ನಿಮ್ ಮಾತು ಅಂದ್ರೆ ನಮ್ಗೆ ವೇದ ವಾಕ್ಯ ಇದ್ದ ಹಾಗೆ. ನೀವ್ ಹೇಳಿದ ಮುಹೂರ್ತ ನಮ್ಗೊಪ್ಪಿಗೆ ಇದೆ. ಬೇಗ್ರೆ, ನಾನು ಒಂದ್ಸಲ ನಮ್ಮ ಮನೆಯವ್ರ ಹತ್ರ ಮಾತಾಡ್ತೇನೆ, ಆಮೇಲೆ ಮತ್ತೆ ನಿಮಗ್ ಫೋನ್ ಮಾಡ್ತೇನೆ. ಏನಂತಮ್ಮ? ಮಾದೇವು, ಕರೆಕ್ಟ್ ಟೈಮಿಗೆ ಬಂದೆ. ನಮ್ ಬೇಗ್ರು ಫೋನ್ ಮಾಡಿದ್ರು. ಮುಂದಿನ ವಾರನೇ ನಮ್ ಪಂಚಮಿ ಎಂಗೇಜ್ಮೆಂಟ್ ನ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಅಲ್ಲೆಲ್ಲೆಲ್ಲೆಲ್ಲೆ ಮದೆವಣ್ಣ ಪೀಪಿ ಊದುವ ಮದೆವಣ್ಣ ಡೋಲು ಬಡಿಯುವ ನನ್ನ ತಂಗಿಯ ಮದುವೆ ಜೋರು ಜೋರು ಜೋರು, ಆಹ ಜೋರು ಜೋರು ಜೋರು, ಆಹ ಜೋರು ಜೋರು ಜೋರು. ಏಯ್ ಏಯ್ ಪಂಚಮಿ ಪಂಚಮಿ.
ನೋಡ್ದ್ಯಾ ನಮ್ ಪಂಚಮ್ ಹೆಂಗ್ ನಾಚ್ಕೊಂಡು ಓಡೋದ್ಲು ಅಂತ. ಹೆಂಗೋ ಕಣವ, ದೇವ್ರ ದೊಡ್ಡವನು, ದೇವ್ರಂತ ಬೀಗ್ರು. ಹುಡುಗನು ಸಾನೆ ಒಳ್ಳೆಯವನು, ತಾನೇ ಓದ್ಕೊಂಡವನೆ. ನಾವೇ ಹುಡುಕಿದ್ರು ಪಂಚಮಿಗೆ ಇಂಥ ಗಂಡು ಸಿಗ್ತಿರ್ಲಿಲ್ಲ. ಏನಂತ್ಯಾ? ನಿಜ ಕಣ. ಮುಂದೆ ಮುಂದೆ ಮೊದಲೇ ನೀನು ಕಾರ್ಡ್ನ ಪ್ರಿಂಟ್ ಕೊಡು. ಊರ್ ಜನಕ್ಕೆಲ್ಲ ನಿಶ್ಚಿತಾರ್ಥದ ಕಾರ್ಡ್ ಕೊಟ್ಟು ಕರಿಬೇಕು. ಅಷ್ಟೇ ತಾನೇ. ಒಂದೇ 1 ಗಂಟೆ ಟೈಮ್ ಕೊಡು. ಹಿಂಗೋಗಿ ಹಂಗ್ ಬರ್ತೀನಿ. ಇಬ್ರು ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಸ್ಕೊ ಬರೋಣ. ಸರಿ, ಆ? ಆಯ್ತು. ಒಂದೇ ಏನಕ್ಕ ಇದು? ನೀನು ನೋಡಿದ್ರೆ ಏನೋ ಹೇಳ್ತಾ ಇದ್ದೆ, ಇಲ್ಲಿ ನೋಡಿದ್ರೆ ಇನ್ನೇನು ಆಗ್ತಾ ಇದೆ. ಪಂಚಮಿನ ನಾನು ಮದುವೆ ಮಾಡಿಸ್ತೀನಿ, ನೀನು ಮನೆ ಅಳಿಯಾಗಿ ಇಲ್ಲೇ ಇರ್ಬೋದು ಅಂತ ಹೇಳಿದ್ದೆ. ಇವಾಗ ನೋಡಿದ್ರೆ ಎಲ್ಲಾನು ಉಲ್ಟಾ ಆಗ್ತಿದ್ದಿಲ್ಲಕ್ಕ. ಇನ್ನೂ ಆಟ ಮುಗ್ದಿಲ್ಲ ಕಿಟ್ಟೆ, ಇವಾಗ ಶುರುವಾಗ್ತದೆ. ಸ್ವಲ್ಪ ತಾಳ್ಮೆ ಇರಲಿ. ಅಕ್ಕ, ವಿಷಯ ಎಂಗೇಜ್ಮೆಂಟ್ ಕಾರ್ಡ್ ಪ್ರಿಂಟ್ ಮಾಡೋ ತನಕ ಹೋಗಿದೆ. ಈ ಮದುವೆ ಏನಾದರೂ ಫಿಕ್ಸ್ ಆದರೆ ನನ್ನ ಗತಿ ಅದೋ ಗತಿ. ಬೀಗರು ಮುಹೂರ್ತ ಫಿಕ್ಸ್ ಮಾಡಿಲ್ಲ ಅಕ್ಕ. ನನ್ನ ಹೊಟ್ಟೆಗೆ ಬೆಂಕಿ ಹಾಕ್ತಾ ಇದ್ದಾರೆ. ಕಿಟ್ಟಿ, ಕಾರ್ಡ್ ಪ್ರಿಂಟ್ ಆಗ್ತಾ ಇರೋದು ಮದುವೆದಲ್ಲ, ಎಂಗೇಜ್ಮೆಂಟ್. ಸ್ವಲ್ಪ ಸಮಾಧಾನವಾಗಿರೋ. ಇದೇ ಆಗಿದೆ ಅಂದಮೇಲೆ ಮದುವೆ ಕಾರ್ಡ್ ಆದಷ್ಟು ಬೇಗ ಪ್ರಿಂಟ್ ಆಗುತ್ತಲ್ಲ ಅಕ್ಕ. ಆದ್ರೆ ಏನಿವಾಗ ಕಾರ್ಡ್ ಪ್ರಿಂಟ್ ಆದ ಕೂಡಲೇ ಮದುವೆ ಆಗ್ಬಿಡುತ್ತೆ ಅನ್ಕೊಂಡಿದ್ಯಾ? ಸುಮ್ಮನೆ ನಿಂತ್ಕೊಳ್ಳೋ. ಈ ಮಹೇಶ್ವರಿ ಒಂದ್ಸಲ ಮಾತು ಕೊಟ್ಲು ಅಂದ್ರೆ ಮುಗೀತು. ಆ ಪಂಚಮಿ ಮದುವೆ ಈ ಮನೇಲಿ ನಡೆಯುತ್ತೆ ಅನ್ನೋದಾದ್ರೆ ಅದು ನಿನ್ ಜೊತೆಲೆ. ಕಲ್ಯಾಣಿ ಮುಹೂರ್ತನ ಫಿಕ್ಸ್ ಮಾಡಿಸ್ಲಿ ಅಥವಾ ಆ ಮಹಾದೇವ ಕಾರ್ಡನ್ ಪ್ರಿಂಟ್ ಮಾಡಿಸ್ಲಿ, ಆದ್ರೆ ಅದೇ ಮುಹೂರ್ತದಲ್ಲಿ ಅವಳಿಗೆ ತಾಳಿ ಕಟ್ಟೋದು ಮಾತ್ರ ನೀನೆ. ತಗೊಳ್ಳಿ, ಈ ಪೇಷಂಟ್ಗೆ ಈ ಕೊಟ್ಟಿರೋ ಮೆಡಿಸನ್ ಡೋಸ್ನೇ ಕಂಟಿನ್ಯೂ ಮಾಡಿ. ಈವ್ನಿಂಗ್ ಒಂದ್ಸಲಿ BP ಚೆಕ್ ಮಾಡಿ ನನಗೆ ಅಪ್ಡೇಟ್ ಮಾಡಿ. ಓಕೆ? ರಾಮ್, ನೀನನ್ನ ಹೀಗೆ ಇಗ್ನೋರ್ ಮಾಡಿದ್ರೆ ನಾನು ಸುಮ್ಮನೆ ಹೊರಟೋಗ್ತೀನಿ ಅಂತ ಅನ್ಕೋಬೇಡ. ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇದೆ. ರಾಮ್, ನೀನ್ ನನಗ್ ಮೋಸ ಮಾಡಿ ಆರಾಮಾಗಿರ್ಬೋದು ಅಂತ ಕನ್ಸಲ್ಲೂ ಅನ್ಕೋಬೇಡ. ನಾನ್ ನಿನ್ನ ಬಿಟ್ಕೊಡೋದಕ್ಕೆ ಅಷ್ಟ್ ಈಸಿಯಾಗಿ ಒಪ್ಪಲ್ಲ. ನಿನಗೆ ಗೊತ್ತಿರ್ಬೋದಲ್ಲ ನಿನ್ನ ಪಡ್ಕೊಳ್ಳೋದಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಸ್ನೇಹ, ಅದನ್ನೆಲ್ಲ ಮರ್ತ್ಬಿಡು ಅಷ್ಟೇ. ಆಗಲ್ಲ. ಸ್ನೇಹ, ಇದು ಹಾಸ್ಪಿಟಲ್. ಇಲ್ಲಿ ನಾಟಕನ ಶುರು ಮಾಡಬೇಡ. ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇದೆ. ಕೆಲ್ಸ ಆಮೇಲೂ ಮಾಡ್ಬೋದು, ಮೊದ್ಲು ಇದೆ ನೋಡು. ಏನದು? ನಿನಗ್ ಯಾವ್ದೇ ತೊಂದ್ರೆ ಆಗ್ಬಾರ್ದು ಅಂದ್ರೆ ಈಗ ನೀನು ನಾನ್ ಹೇಳ್ದಾಗ ಕೇಳ್ಬೇಕು. ಈ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿ ಆ ಪ್ರೇಮಂಗೆ ಗುಡ್ ಬೈ ಹೇಳಿ.